ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಿಮಗೆ ತಿಳಿಸುತ್ತಿರುವ ಹಾಗೂ ತೋರಿಸುತ್ತಿರುವ ಹಾಗೂ ನಿಮಗೆಲ್ಲರಿಗೂ ಈಗ ವಿಶೇಷವಾಗಿ ಪರಿಚಯಿಸುತ್ತಲಿರುವ ವಿಷಯವೇನೆಂದರೆ, ಈಗ ನಾವು ತೋರಿಸ್ತಾ ಇರೋದರಲ್ಲಿ ಮೊದಲು IPL ಇತಿಹಾಸ, IPL ಹೆಂಗೆ ಹುಟ್ಕೊಳ್ತು, ಯಾವಾಗಿಂದ ಪ್ರಾರಂಭ ಆಯಿತು ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಅದರ ಇತಿಹಾಸ. ಅದರ ನಂತರ 2026 ಇತ್ತೀಚೆಗೆ ಮಾರ್ಚ್ 28ರಿಂದ ಶುರುವಾಗಿದ್ದು ಮೊದಲನೇ ಪಂದ್ಯ RCB ವರ್ಸಸ್ SRH ತಂಡದಿಂದ ಶುರುವಾಗಿ, ಇನ್ಮೇಲೆ ನೀವು ನನ್ನ ಚಾನಲ್ನಲ್ಲಿ ಈಗ IPL 20ಗೆ ಸಂಬಂಧಪಟ್ಟಂಥ ಕ್ರಿಕೆಟ್ ಹೈಲೈಟ್ಸ್ ಕೂಡ ನೋಡ್ಬೋದು ಸ್ನೇಹಿತರೆ. ಮುಂದುವರೆದು IPL ಕ್ರಿಕೆಟ್ ಸಂಬಂಧಪಟ್ಟಂಥ ಇತಿಹಾಸದ ಬಗ್ಗೆ ನೋಡೋಣ. IPL 20 ಕ್ರಿಕೆಟ್ ಮ್ಯಾಚ್ ಫೌಂಡೇಶನ್ ಇಯರ್ ಮಂತ್ ಡೇಟ್ ಅಂದರೆ 13 ಸೆಪ್ಟೆಂಬರ್ 2007. ಅಂದರೆ IPL 20 ಕ್ರಿಕೆಟ್ ಮ್ಯಾಚ್ನ ಸ್ಥಾಪನೆಯಾದ ವರ್ಷ, ತಿಂಗಳು ಮತ್ತು ದಿನಾಂಕ ಯಾವುದಪ್ಪ ಅಂದರೆ 13 ಸೆಪ್ಟೆಂಬರ್ 2007ರಂದು. ಅಂದರೆ 13 ಸೆಪ್ಟೆಂಬರ್ 2007ರಲ್ಲಿ ICC ವರ್ಲ್ಡ್ 20 ಮ್ಯಾಚ್ನ ಲಾಂಚ್ ಮಾಡಿದ್ರು. ಅಂದರೆ ICC ವರ್ಲ್ಡ್ 20 ಮ್ಯಾಚ್ನ ಪ್ರಾರಂಭ ಮಾಡಿದ್ದು BCCI ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. IPL ಮ್ಯಾಚನ್ನು ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಎಂಬ ಮ್ಯಾಚನ್ನು ಲಾಂಚ್ ಮಾಡಿದ್ರು, ಅಂದರೆ ಪ್ರಾರಂಭ ಮಾಡಿದ್ರು. ಆ 2007ರಲ್ಲಿ ಲಾಂಚಿಂಗ್ ಮಾಡಿರುವಂಥ ಡೇಟು. ಅದರ ನಂತರ ವಾರ್ಷಿಕ ಫ್ರಾಂಚೈಸಿ ಅಂತಾರೆ. ಅಂದರೆ ಒಂದು ವಾರ್ಷಿಕ ಫ್ರಾಂಚೈಸಿಯ ತಳಹದಿಯಲ್ಲಿ, ಅಂದರೆ ಕೆಲವೊಂದು ಬಿಸ್ನೆಸ್ ಮ್ಯಾನ್ಸು ಹಾಗೂ ಚಿತ್ರೋದ್ಯಮದವರು ಅದನ್ನು ಒಂದೊಂದು ತಂಡಗಳನ್ನು ಅವರು ಕೊಂಡ್ಕೊಳ್ತಾರೆ ಇಷ್ಟು ಮೊತ್ತಕ್ಕೆ ಅಂಥೇಳಿ, ಅದಕ್ಕೆ ಫ್ರಾಂಚೈಸಿಗಳು ಅಂತಾರೆ. ಅದನ್ನು ಒಂದು ವಾರ್ಷಿಕ ಫ್ರಾಂಚೈಸಿಯ ತಳಹದಿಯ ಮೇಲೆ 2020 ಅಂದರೆ 20 ಕ್ರಿಕೆಟ್ ಕಾಂಪಿಟೇಷನ್ ಪ್ರಾರಂಭದ ನಂತರ IPL ಮ್ಯಾಚನ್ನು ನಿಗದಿತವಾದ ವೇಳಾಪಟ್ಟಿಯ ಮೂಲಕ ಶುರು ಮಾಡಿದ್ದು, ಅಂದರೆ ಪ್ರಾಪರಾಗಿ ಶುರು ಮಾಡಿದ್ದು 2008ರಲ್ಲಿ. ಅದು ಉದ್ಘಾಟನೆ ಆಗಿದ್ದು 2007ರಲ್ಲಿ ಅದನ್ನು ಶುರು ಮಾಡಿದ್ರು. ಆದರೆ ಅದು ಆಟ ಪ್ರಾರಂಭ ಆಗಿದ್ದು 2008ರಲ್ಲಿ, ಅಂದರೆ ಏಪ್ರಿಲ್ 2008ರಲ್ಲಿ. ಅದು ಅತ್ಯುನ್ನತ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ನವದೆಹಲಿಯಲ್ಲಿ, ಅಂದರೆ ನಮ್ಮ ಭಾರತ ದೇಶದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ಆಯೋಜಿಸಿದರು. ಅಂದರೆ ಮೊಟ್ಟ ಮೊದಲನೇ ಪಂದ್ಯ ಪ್ರಾರಂಭ ಆಗಿದ್ದು ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ. ಆ ಕಾರ್ಯಕ್ರಮದ ಆಯೋಜನೆ ಅಂದರೆ ಶುರುವಾಗಿದ್ದು ಫಸ್ಟ್ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಪ್ರಾರಂಭ ಮಾಡಿದ್ರು ಉದ್ಘಾಟನೆ ಸಮಾರಂಭ ಅಲ್ಲಿ ನವದೆಹಲಿಯಲ್ಲಿ. ಹಾಗೆ ಮುಂದುವರಿಯುತ್ತಾ ಬಂದಾಗ ಏಪ್ರಿಲ್ 2008ರಲ್ಲಿ ಉದ್ಘಾಟನೆಯಾದ ಪ್ರಾರಂಭಿಕ ಪಂದ್ಯಗಳಲ್ಲಿ, ಅಂದರೆ ಏಪ್ರಿಲ್ 2008ರಲ್ಲಿ ಉದ್ಘಾಟನೆಯಾದ ಪ್ರಾರಂಭಿಕ ಪಂದ್ಯಗಳಲ್ಲಿ ಭಾರತ ದೇಶದ ಬೇರೆ ಬೇರೆ ನಗರಗಳ 8 ತಂಡಗಳು, ಮೊಟ್ಟ ಮೊದಲನೇ ಪಂದ್ಯ ಏಪ್ರಿಲ್ 2008ರಲ್ಲಿ ಪ್ರಾರಂಭ ಆಯಿತು. 2007ರಲ್ಲಿ ಅದನ್ನು ನಾಮಕಾವಸ್ಥೆಗೆ ಉದ್ಘಾಟನೆ ಆದರೂ ಕೂಡ ಆಟ ಪ್ರಾರಂಭವಾಗಿದ್ದು ಒಂದು ವರ್ಷದ ನಂತರ, ಅಂದರೆ 2008ರಲ್ಲಿ ಪ್ರಾರಂಭ ಆಯಿತು. ಮೊಟ್ಟ ಮೊದಲನೇ ಬಾರಿಗೆ ಉದ್ಘಾಟನೆಯಾದ ಪ್ರಾರಂಭಿಕ ಪಂದ್ಯಗಳಲ್ಲಿ ಭಾರತ ದೇಶದ, ಅಂದರೆ ನಮ್ಮ ದೇಶದ ಬೇರೆ ಬೇರೆ ನಗರಗಳ 8 ತಂಡಗಳು ಇದ್ದವು. ಆ ಪ್ರಾರಂಭಿಕ ಸೀಸನ್ನಲ್ಲಿ ಭಾಗವಹಿಸಿದ್ದವಂಥ 8 ತಂಡಗಳು. ಅಂದರೆ ಆ 2028 ಏಪ್ರಿಲ್ನಲ್ಲಿ 8 ತಂಡಗಳು ಪ್ರಾರಂಭಿಕ ಸೀಸನ್ನಲ್ಲಿ ಭಾಗವಹಿಸಿದ್ದವು, ಅಂದರೆ ಕಣಕ್ಕಿಳಿದಿದ್ದವು. ಹಾಗೆಯೇ IPL 20 ಕ್ರಿಕೆಟ್ ಮ್ಯಾಚ್ ಪ್ರಾರಂಭವಾದಾಗಿನಿಂದ RCB ಟೀಮು, ಅಂದರೆ ರಾಯಲ್ ಚಾಲೆಂಜರ್ಸ್ ಟೀಮನ್ನು ಪ್ರತಿಯೊಬ್ಬರೂ ಇಂಟ್ರೆಸ್ಟಿಂದ ದೇಶವ್ಯಾಪಿ ಮತ್ತು ಜಗತ್ತಿನ ವ್ಯಾಪಿ, ಅಂದರೆ ಜಗತ್ತಿನ ತುಂಬ ಎಲ್ಲ ಕಡೆ ಭಾಳ ಉತ್ಸುಕತೆಯಿಂದ ನೋಡ್ತಾರೆ. ಅಂದರೆ ಬಲಿಷ್ಠವಾದ ಅತ್ಯುತ್ತಮವಾದ ಟೀಮ್ ಆಗಿ ಹೊರಹೊಮ್ಮಿದೆ. ಆ ಟೀಮು 2025ವರೆಗೂ ಎಂದೂ ಗೆದ್ದಿರಲಿಲ್ಲ. ಅಂದರೆ ಗೆಲುವಿನ ತುದಿಗೆ ತಲುಪಿದ್ರು ಕೂಡ ಫೈನಲ್ ಮ್ಯಾಚ್ನಲ್ಲಿ ಸೋಲನ್ನು ಅನುಭವಿಸ್ತಾ ಬಂದಿದ್ದರು. ಹಾಗೆಯೇ 17 ವರ್ಷದ ನಂತರ, ಅಂದರೆ ಹೋದ ವರ್ಷ 2025ರಲ್ಲಿ ಸೋಲನ್ನು ಮೆಟ್ಟಿ ನಿಂತು
ರೋಚಕ ಗೆಲುವಿನ ಪರ್ವತದ ಶಿಖರವನ್ನು ತಲುಪಿರುವುದು ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿರುವ ಐತಿಹಾಸಿಕ ಜಯ ಅನ್ಬೋದು, ಅಂದರೆ ದಿಗ್ವಿಜಯ ಅಂತ ಕರಿಬೋದು. ಹಾಗೆ ಈ ವರ್ಷ ಅಂದರೆ 2022ರಲ್ಲಿ ಮಾರ್ಚ್ 28, 2026ರಲ್ಲಿ ಪ್ರಾರಂಭವಾದ IPL 20 ಪಂದ್ಯಗಳು ಮೇ 24, 2026ರವರೆಗೆ ಅಂದರೆ 10 ತಂಡಗಳು ಆಡ್ತವೆ. ಈ ಸಲ ಒಟ್ಟು 84 ಪಂದ್ಯಗಳಲ್ಲಿ 2 ತಿಂಗಳ ಕಾಲ ಪರಸ್ಪರ ಸ್ಪರ್ಧೆಗೆ ಇಳುತ್ತಲಿರುತ್ತವೆ ಸ್ನೇಹಿತರೆ. ಹಾಗಾಗಿ ನೀವೆಲ್ಲ ಇದನ್ನು ಈಗ ಬೇಸಿಗೆ ಸಮಾರಂಭಗಳಲ್ಲಿ ಬೇರೆ ಕ್ರಿಕೆಟ್ ಮ್ಯಾಚ್ಗಳಿಗಿಂತ IPL 20 ಮ್ಯಾಚು ಅತ್ಯುತ್ತಮವಾಗಿ ಮೂಡಿಬರುತ್ತೆ. ವಿಶೇಷವಾಗಿ RCB ಮ್ಯಾಚ್ಗಳು ಅದನ್ನು ಕ್ರೀಡಾ ಪ್ರೇಮಿಗಳಿಗೆ ಒಂದು ರಸದೂತಣ ಅನ್ಬೋದು. ಅಂದರೆ IPL ಮ್ಯಾಚ್ಗಳು ಈಗೇನು 2 ತಿಂಗಳು ಬರ್ತಾವೆ ಬೇಸಿಗೆಯಲ್ಲಿ, ಅದು ಕ್ರೀಡಾ ಪ್ರೇಮಿಗಳಿಗೆ ಒಂದು ರಸದೂತಣ. ಇದನ್ನು ದಯವಿಟ್ಟು ನೀವೆಲ್ಲ ಕ್ರಿಕೆಟ್ ಅಭಿಮಾನಿಗಳು ನಾವು ಈ ಹೇಳಿರೋ ಟೈಮ್ ಟೇಬಲ್ ಪ್ರಕಾರ ಆ ಮ್ಯಾಚ್ಗಳನ್ನು ನೋಡ್ತಾ ಹೋಗ್ಬೋದು. ನಾನು ಇದರಲ್ಲಿ ಒಂದು ಕಡೆ ಇದನ್ನು ನೆಕ್ಸ್ಟು ಭಾಗದಲ್ಲಿ ಇದಕ್ಕೆ ಪಟ್ಟಂಥ ವೇಳಾಪಟ್ಟಿ ಮತ್ತು ಸ್ಥಳಗಳು ಮತ್ತು ಸಮಯ, ಅಂದರೆ ಸಾಯಂಕಾಲ ಪ್ರತಿ ಮ್ಯಾಚ್ಗಳು ಕೂಡ 7:30ಗೆ ಪ್ರಾರಂಭ ಆಗ್ತವೆ. ನಿಗದಿತ ಯಾವ್ಯಾವ ತಂಡಗಳು ಇರ್ತಾವೆ ಅದಕ್ಕೆಲ್ಲ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ಭಾಗದಲ್ಲಿ ಅದನ್ನು ಕೂಡ ನಮ್ಮ ಚಾನಲ್ಗೆ ಬಿಡ್ತೀನಿ ಸ್ನೇಹಿತರೆ. ನೀವೆಲ್ಲ ಇದನ್ನು ಅಂದರೆ ಮಾರ್ಚ್ 28, 2026ರಿಂದ ಪ್ರಾರಂಭವಾದ ಮ್ಯಾಚ್ಗಳು ಮೇ 24, 2026ರವರೆಗೆ ನಡೀತವೆ. ಅದನ್ನು ಸಂಪೂರ್ಣವಾಗಿ ನೀವು ನೋಡ್ಬೋದು. ಅದರಲ್ಲಿ ಈಗ ನಾನು ಮಾರ್ಚ್ 28, 2026ರಲ್ಲಿ ಪ್ರಾರಂಭವಾದ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಅಂತೇಳಿ ಆ ಎರಡೂ ತಂಡಗಳ ಮ್ಯಾಚ್ನ ಹೈಲೈಟ್ ಕೂಡ ನಾನು ಈ ಮೊದಲಿಗೆ ಬಿಡ್ತಾ ಇದ್ದೀನಿ ನನ್ನ ಚಾನಲ್ಗೆ. ಅದನ್ನು ನೀವು ನೋಡ್ಬೋದು ಸ್ನೇಹಿತರೆ. ಅದರ ನಂತರ ಅಪ್ ಟು ಈಗ ಮೇ 2024, 2026ರವರೆಗೆ ಏನು ಮ್ಯಾಚ್ ನಡೀತಾವೆ ಪ್ರತಿ ಮ್ಯಾಚ್ನ ಹೈಲೈಟ್ ಕೂಡ ನಾನು ನನ್ನ ಚಾನಲ್ನಲ್ಲಿ ಬಿಡ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ಅದನ್ನು ನೋಡಿ ಆಸ್ವಾದಿಸಿ ಆನಂದಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ SM ವರದರಾಜ್ ಆ್ಯಂಡ್ ವೆಲ್ಕಮ್ ಟು SM ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾನು ಈಗ ನಿಮಗೆಲ್ಲರಿಗೂ ತಿಳಿಸುತ್ತಿರುವ ಹಾಗೆ ವಿವರಿಸಿ ತೋರಿಸುತ್ತಿರುವ ವಿಷಯವೇನೆಂದರೆ 2026ರ IPL 20 ಅಂದರೆ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್ ಅಂದರೆ GT ತಂಡದ ಹೈಲೈಟ್ಸ್ ಕುರಿತು ಸ್ನೇಹಿತರೆ. ಇಂದಿನ ದಿವಸ ಅಂದರೆ ಸಿಲಿಕಾನ್ ಸಿಟಿ ಅಂತ ಫೇಮಸ್ ಆಗಿರುವಂಥ ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಅಂತಾರಾಷ್ಟ್ರೀಯ M ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು, ಅಂದರೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅಂತ ಏನಿದೆ M ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಮ್ಯಾಚನ್ನು ಹಣಾಹಣಿ ನಡೀತಲಿದೆ. 7:30 ಇದುವರೆಗೂ RCB ಟೀಮ್ ಆಡಿರುವ 6 ಪಂದ್ಯಗಳಲ್ಲಿ, ಅಂದರೆ ಇಂದಿನ ದಿವಸ ಏನು ವಿಶೇಷವಾಗಿ ಯಾಕೆ ವಿಶೇಷತೆ ಇದೆ ಅಂದರೆ ಅದು ತವರಿನಲ್ಲಿ ನಡೆಯುತ್ತಿರುವಂಥ ಪಂದ್ಯ. ಅಂದರೆ RCB ಅಂದ್ರೆ ಏನು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಅದು ನಡೀತಾ ಇರೋದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ, ಅಂದರೆ ತವರಿನ ಅಂಗಳದಲ್ಲಿ ನಡೆಯುತ್ತಿರುವಂಥ ಪಂದ್ಯ. ಅದು ಕೊನೆ ಪಂದ್ಯ ಈ ಸಲ. ಹಾಗಾಗಿ 6 ಪಂದ್ಯಗಳಲ್ಲಿ 4 ಪಂದ್ಯಗಳು RCB ಅವರು ಗೆದ್ದಿದ್ದಾರೆ. ಹಾಗೆ ಗುಜರಾತ್ ಟೈಟನ್ಸ್ ಅವರು ಆ ಟೀಮ್ನವರು 6 ಪಂದ್ಯಗಳಲ್ಲಿ 3 ಪಂದ್ಯಗಳು ಗೆದ್ದಿರ್ತಾರೆ. ಹಾಗಾಗಿ ಒಂದು ಲೆಕ್ಕಾಚಾರದ ಪ್ರಕಾರ ಪ್ಲೇ ಲಿಸ್ಟ್ ಮುಖಾಂತರ ನಾವು ನೋಡೋದಾದ್ರೆ 2 ತಂಡಗಳು ಬಲಿಷ್ಠವಾಗಿದ್ದರಿಂದ ಇಂದಿನ ಪಂದ್ಯ ರೋಚಕ ತಿರುವುಗಳನ್ನು ಪಡೆದುಕೊಳ್ಳುತ್ತದೆ. ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಈಗ ಲಾಸ್ಟ್ 2 ಮ್ಯಾಚ್ ಸೋತಿದೆ. ಅಂದರೆ ಒಂದು ಮ್ಯಾಚು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋತಿದ್ರಿಂದ ಅದು ಈ ಸಲ ಗೆಲ್ಲುವಂತ ಅನಿವಾರ್ಯ. ಯಾಕಂದ್ರೆ ಇದು ಕೊನೆಯ ಪಂದ್ಯ, ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂತ ಪಂದ್ಯ. ಆ ನಂತರ ಅದು ಗುಜರಾತ್ ಟೈಟನ್ಸ್ 3 ಪಂದ್ಯ ಗೆದ್ದಿದ್ದಾರೆ. ಬಟ್ ಅದು ಹಣಾಹಣಿ ಮಾಡುತ್ತೆ.
ಬಟ್ ನಮ್ಮ ಲೆಕ್ಕಾಚಾರದ ಪ್ರಕಾರ ಪ್ಲೇ ಲಿಸ್ಟ್ ಮುಖಾಂತರ ನೋಡೋದಾದ್ರೆ ಎರಡೂ ತಂಡಗಳು ಬಲಿಷ್ಠವಾಗಿದ್ರಿಂದ ಇಂದಿನ ಪಂದ್ಯ ಇಂದು ನಡೀತಿರುವಂತ ಪಂದ್ಯ ರೋಚಕ ತಿರುವುಗಳನ್ನ ಪಡೆದುಕೊಳ್ಳುತ್ತದೆ. ಹಾಗೆಯೇ RCB ತಂಡಗಳು ಕೂಡ ಆಲ್ರೌಂಡರ್ಸ್ ಇರುವಂತ ತಂಡಗಳು. RCB ತಂಡ ಕೂಡ ಆಲ್ರೌಂಡರ್ಸ್ ಇದ್ದಾರೆ. ಆ ಟೀಮಲ್ಲಿ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಕೊನೆಯ ಪಂದ್ಯವಾಗಿರುತ್ತದೆ. ಅಂದ್ರೆ ಈ ನಡೆಯುತ್ತಿರುವಂತ ಪಂದ್ಯ ಕೊನೆಯ ಪಂದ್ಯ ಒಂದನೇದು. ಎರಡನೇದು ಆ ಸ್ಲೋ ಪಿಚ್ ನಲ್ಲಿ, ಅಂದ್ರೆ ಲಾಸ್ಟ್ ಟೈಮ್ ಆದಂಗ ಸ್ಲೋ ಪಿಚ್ ಡೆಲಿವರಿಯಿಂದ ಸ್ವಲ್ಪ ಬಾಲ್ಗಳು ಸ್ಲೋ ಆಗಿ ಬರೋದ್ರಿಂದ ಅವತ್ತಿನ ಪಂದ್ಯಕ್ಕೆ ಸ್ವಲ್ಪ ಸ್ಕೋರಿಗೆ ಕಡಿಮೆ ಆಗಿತ್ತು ಬಿಟ್ರೆ, ಬಟ್ ಅಲ್ಲಿ ಈಗ ನಡೆಯುವಂಥ ಪಂದ್ಯಕ್ಕೆ ಬ್ಯಾಟಿಂಗ್ ಪಿಚ್ಚು ಚೆನ್ನಾಗಿದೆ. ಆ ನಂತರ ಅಲ್ಲಿ ಇನ್ನೂ ಒಂದು ವಿಶೇಷತೆ ಏನಂದ್ರೆ, ಮೋದಿ ಕ್ರೀಡಾಂಗಣ ಅಂತ ಏನು ಗುಜರಾತಲ್ಲಿದೆ, ನರೇಂದ್ರ ಮೋದಿ ಕ್ರೀಡಾಂಗಣ ಮತ್ತು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಳೆ ಆದರೂ ಕೂಡ 15 ನಿಮಿಷದಲ್ಲಿ ಅದು ಡ್ರೈ ಆಗುವಂತ ಒಂದು ಟೆಕ್ನಾಲಜಿ ಅಳವಡಿಸಿದ್ದಾರೆ. 1-1.5 ಫೂಟ್ ಭೂಮಿ ಕೆಳಗಡೆ ಅದನ್ನೇನೆ ಹೀಟ್ ವೇವ್ಸ್ ಬರೋ ತರ ಭೂಮಿಯನ್ನ ಹೀಟ್ ಮುಖಾಂತರ ಅದು ಗ್ರೌಂಡ್ ಡ್ರೈ ಆಗಬೇಕು. ಪ್ಲಸ್ ಅದನ್ನ ಏನ್ ಮಾಡ್ತಾರೆ, ಒಂದು ರೂಲರ್ ಮುಖಾಂತರ ವಾಟರ್ ಅಬ್ಸಾರ್ಬ್ಷನ್ ಆಗ್ತದ, ಆ ಥರದ ರೂಲರ್ ಮುಖಾಂತರನು ಅದನ್ನ ಇದು ಮಾಡ್ತಾರೆ, ನೀರಿನ ತೇವಾಂಶವನ್ನ ಕಡಿಮೆ ಮಾಡ್ತಾರೆ. ಎರಡನೇದು 1-1.5 ಅಡಿ ಕೆಳಗಡೆ ಅದನ್ನ ಹೀಟ್ ವೇವ್ಸ್ ಅಂತ ಪ್ರೊಡ್ಯೂಸ್ ಮಾಡುವಂಥದ್ದು. ಎರಡು ಕಡೆ ಅಂದ್ರೆ ಈಗ ನಮ್ಮ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ವ್ಯವಸ್ಥೆ ಇದೆ. ಆ ನಂತರ ನರೇಂದ್ರ ಮೋದಿ ಸ್ಟೇಡಿಯಂ ಗುಜರಾತ್ನಲ್ಲಿ ಕೂಡ, ಅಹಮದಾಬಾದ್ನಲ್ಲಿ ಕೂಡ ಇದೆ. ಅದರದೊಂದು ವಿಶೇಷತೆ ಅಂತ ಹೇಳ್ಬೋದು. ಈಗ ಇವತ್ತಿನ ಪಂದ್ಯ ಅತ್ಯುತ್ತಮವಾಗಿ ಆಡ್ತಾರೆ ಅನ್ನೋದಕ್ಕೆ, RCB ಚೆನ್ನಾಗಿ ಆಡ್ತಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಚೆನ್ನಾಗಿ ಆಡಲೇಬೇಕು. ಅಂದರೆ ಮುಂದೆ ಇನ್ನೂ ಅವರು ರ್ಯಾಂಕಿಂಗಲ್ಲಿ ಮತ್ತು ಆನಂತರ ಅವರು ಇದರಲ್ಲಿ ರನ್ ರೇಟಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಬರ್ತಾರೆ. ಈಗ 2ನೇ ಸ್ಥಾನ ಇದ್ದಿದ್ದು ಮುಂದಕ್ಕೆ ಬರ್ತಾ ಬರ್ತಾ ಇನ್ನೂ ಹೆಚ್ಚಿನ ಸ್ಥಾನ ಪಡಿತಾರೆ. ಅಂದರೆ ಇನ್ನೂ ಒಂದು ಇಂದಿನ ದಿವಸ ಪಾರ್ಟ್ನರ್ಶಿಪ್ ಅಲ್ಲಿ ಅತ್ಯುತ್ತಮವಾಗಿ ಆಡಿದ್ರೆ 200ವರೆಗೂ ಕಲೆ ಹಾಕೋ ಚಾನ್ಸಸ್ ಇದೆ. ಅಂದ್ರೆ ವಿರಾಟ್ ಕೊಹ್ಲಿ, ರಜತ್ ಪಟೇದಾರು, ಸಾಲ್ಟು ಇವರೆಲ್ಲ ಅತ್ಯುತ್ತಮವಾಗಿ ಆಡುವಂಥ ಆಟಗಾರರು. ಪ್ರತಿಯೊಬ್ಬರು ಅತ್ಯುತ್ತಮ ಆಡುವಂಥ ಭರವಸೆ ಇದೆ. ಅಷ್ಟಲ್ಲದೆ ಅದು ತವರಿನ ಅಂಗಳ, ಅದು RCB ಇದು ಚಿನ್ನಸ್ವಾಮಿ ಕ್ರೀಡಾ ಚೆನ್ನಾಗಿ ಆಡ್ತಾರೆ. ಅವ್ರ ಕಡೆ ನೋಡೋದಾದ್ರೆ ಗಿಲ್ಲು, ಅನಂತರ ಸುದರ್ಶನ್, ಬಟ್ಲರು ಅವರೆಲ್ಲ ಪೆವಿಲಿಯನ್ಗೆ ಹೋದ್ರು ಕೂಡ ಅಲ್ಲಿ ಅತ್ಯುತ್ತಮ ಫೀಲ್ಡಿಂಗು, ಅಂದ್ರೆ ಅವ್ರು ಬೇರೆಯವರ ಆಲ್ರೌಂಡರ್ ಅವ್ರ ಕಡೆ ಇದ್ರು ಕೂಡ ಈ ನಮ್ಮ RCB ಅವ್ರದ್ದು ಕ್ಷೇತ್ರ ರಕ್ಷಣೆ ಅಂತೀವಲ್ಲ, ಅದು ಅತ್ಯುತ್ತಮ ಫೀಲ್ಡಿಂಗ್ ಇದೆ, ಬಾಲಿಂಗ್ ಇದೆ, ಬ್ಯಾಟಿಂಗ್ ಇದೆ. ಹಾಗಾಗಿ ಅವರು ಬೇಗ ಬೇಗ ಅವ್ರ ವಿಕೆಟ್ ಅನ್ನ ತಕ್ಕೊಂಡ್ರೆ RCB 250ವರೆಗೂ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ. ಅಂದ್ರೆ 250ವರೆಗೆ ರನ್ ಮಾಡೋ ಸಾಧ್ಯತೆ ಇದೆ. ಹಾಗೆ ಈ ಸಲ ಇನ್ನೊಂದು ಏನು ಹೇಳೋದು ವಿಶೇಷತೆ ಬದಲಾವಣೆ ಅಂತಂದ್ರೆ, ಈಗ ಅಲ್ಲಿ ತವರ್ನಲ್ಲಿ ಅಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದು ಕೊನೆ ಮ್ಯಾಚ್ ಆಗಿರೋದ್ರಿಂದ ಅಲ್ಲಿ ಇಂದಿನ ದಿವಸ ಆಡೋ ಕೊನೆ ಪಂದ್ಯ ಅಲ್ಲಿ ಪಂದ್ಯ ನೋಡೋ ಸಲುವಾಗಿ ವಿಪರೀತ ಜನಸಂಖ್ಯೆ ಅಲ್ಲಿ ಸೇರ್ತದೆ. ಹಾಗಾಗಿ ಈ ವಿಪರೀತ ಸಂಖ್ಯೆಯಲ್ಲಿ ಬರುವ ಜನರನ್ನ ನಿಯಂತ್ರಿಸಲು ಆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ವ್ಯಾಪಕ ಬಿಗಿ ಬಂದೋಬಸ್ತ್ ಅಳವಡಿಸಲಾಗಿರುತ್ತದೆ. ಈಗಿನ ಮಾಹಿತಿ ಪ್ರಕಾರ 2300ರಿಂದ ಇನ್ನೂ ಅದಕ್ಕಿಂತ ಹೆಚ್ಚಿನ ಪೊಲೀಸರನ್ನ ನೇಮಿಸಲಾಗಿರುತ್ತದೆ ಅಂತ ಇವತ್ತಿನ ವರದಿಗಳು ತಿಳಿಸಿರ್ತವೆ. ಹಾಗೆ ಅಕ್ರಮ ಟಿಕೆಟ್ ಮಾರಾಟ ನಿಯಂತ್ರಣಕ್ಕೆ, ಅಂದ್ರೆ ಹೋದ ಸಲ ಎಲ್ಲ ಬ್ಲಾಕ್ ಟಿಕೆಟ್ ನಿಯಂತ್ರಣಕ್ಕೆ ಬೇರೆ ಕಡೆ ಬ್ಲಾಕ್ ಟಿಕೆಟ್ ಮಾರ್ತಾ ಇದ್ರು ಅವಾಗ ಮುಂಚೆ. ಹಾಗಾಗಿ ಅದನ್ನು ತಪ್ಪಿಸೋ ಸಲುವಾಗಿ 7 ತಂಡಗಳನ್ನ ಆಯೋಜಿಸಲಾಗಿರುತ್ತದೆ. ಹಾಗೆ ನೋಡಿ ಸ್ನೇಹಿತರೆ, ಟಿಕೆಟ್ ಇಲ್ಲದವರನ್ನ ಮೊದಲು ಸ್ಟೇಡಿಯಂ ಸುತ್ತಲೂ ಜಮಾವಣೆ ಆಗ್ತಿದ್ರು. ಆನಂತರ ಗಿಡದ ಮೇಲೆ ಹತ್ಕೊಳ್ತಿದ್ರು. ಒಂದ್ಸಲ ನೂಕುಲಿಂದ ಅಲ್ಲಿ ಅನಾಹುತ ಆಯ್ತಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ, ಅದನ್ನ ಹೋದ ಸಲ ವಿಜಯೋತ್ಸವ ಆಚರಿಸುವ ಸಂದರ್ಭದಲ್ಲಿ. ಹಾಗಾಗಿ ಅದನ್ನ ತಪ್ಪಿಸೋ ಸಲುವಾಗಿ ಟಿಕೆಟ್ ಇಲ್ಲದವರನ್ನ ಸ್ಟೇಡಿಯಂ ಸುತ್ತಮುತ್ತ ಬಿಡದಿರುವ ಕ್ರಮವನ್ನು ಸುರಕ್ಷಿತಾ ದೃಷ್ಟಿಯಿಂದ ಈ ಸಲ ತೆಗೆದುಕೊಳ್ಳಲಾಗಿರುತ್ತದೆ. ಹಾಗೆ
ಟಿಕೆಟ್ ಇರೋರಿಗೆ ಏನು ವ್ಯವಸ್ಥೆ ಮಾಡ್ಯಾರ ಅಂದ್ರೆ 2 ಗಂಟೆಯಿಂದ 2.5 ತಾಸು ಮುಂಚಿತವಾಗಿ ಟಿಕೆಟ್ ಇರೋಂಥವ್ರು ಟಿಕೆಟ್ ಪಡೆದುಕೊಂಡಿರುವ ವ್ಯಕ್ತಿಗಳಿಗೆ ಕ್ರೀಡಾಂಗಣದೊಳಕ್ಕೆ ಅಂದ್ರೆ ಸ್ಟೇಡಿಯಂ ಒಳಗೆ ಹೋಗಕ್ಕೆ ಅನುವು ಮಾಡಿಕೊಟ್ಟಲಾಗಿರುತ್ತದೆ. ಹಾಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಟಿಕೆಟ್ ಪಡೆದುಕೊಂಡು ನೋಡುವ ಮ್ಯಾಚ್ ಒಂದು ರೀತಿಯ ಖುಷಿಯನ್ನು ಕೊಟ್ರೆ, ಅಂದ್ರೆ ಕ್ರಿಕೆಟ್ ಅವರು ಅಲ್ಲಿ 2.5 ತಾಸು ಮುಂಚೆ ಹೋಗಿ ಕುತ್ಕೊಂಡು ಅಲ್ಲಿ ಆಸನಗಳನ್ನ ಮೊದಲು ಅದ್ರ ಅದೇನು ಆಸನಗಳನ್ನ ಅಲಂಕರಿಸೋದಂತೀವಲ್ಲ, ಮೊದಲು ಹೋಗಿ ಅವ್ರು ತಮ್ಮ ಸೀಟನ್ನು ಕಾಯ್ದಿರಿಸ್ಕೊಂಡು ಕುತ್ಕೊಂಡು 2.5 ತಾಸು ನಂತರ ಮ್ಯಾಚ್ ನೋಡೋದ್ರಲ್ಲಿ ಒಂಥರದ ಖುಷಿ. ಆದ್ರೆ ಟಿಕೆಟ್ ಇಲ್ಲದೆ ಮೊಬೈಲ್ನಲ್ಲಿ ಬರುವ ಜಿಯೋ ಹಾಟ್ಸ್ಟಾರ್ ನಲ್ಲಿ ನೋಡ್ಬೋದು, ಮತ್ತು ಇನ್ನಿತರ ಟಿವಿ ಚಾನೆಲ್ಗಳಲ್ಲಿ, ಸ್ಪೋರ್ಟ್ಸ್ ಚಾನೆಲ್ಗಳಲ್ಲಿ ಕೂಡ ಮ್ಯಾಚ್ ಅನ್ನ ಅತ್ಯುತ್ತಮವಾದ ಮ್ಯಾಚ್ ಕೂಡ ನೋಡ್ಬೋದು. ಅದರಿಂದ ಕೂಡ ಅತ್ಯುತ್ತಮವಾದ ಮನರಂಜನೆಯನ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಆದ್ರಿಂದ ಕ್ರೀಡಾಭಿಮಾನಿಗಳಿಗೆಲ್ಲ ನಾವು ಹೇಳ್ತಾ ಇರೋದಂದ್ರೆ, ತಾವಿರುವ ಕಡೆಯಲ್ಲಿ ಬಿಗ್ ಸ್ಕ್ರೀನ್ ಪ್ರೊಜೆಕ್ಟರ್ ಹಾಕಿರ್ತಾರೆ ಕೆಲವೊಂದು ತಾಲೂಕಾ ಸ್ಟೇಡಿಯಂ ಅಲ್ಲಿ ಅಥವಾ ಜಿಲ್ಲಾ ಕ್ರೀಡಾಂಗಣದಲ್ಲಿ, ಅಲ್ಲಿ ನೋಡ್ಬೋದು. ಆ ನಂತರ ಮೊಬೈಲ್ನಲ್ಲಿ ನಾನು ಹೇಳಿದ್ನಲ್ಲ ಜಿಯೋ ಹಾಟ್ಸ್ಟಾರ್ ಅಂತ ಹೇಳಿ ಅದರಲ್ಲಿ ನೋಡ್ಬೋದು, ಮತ್ತು ಟಿವಿ ಚಾನೆಲ್ನಲ್ಲಿ ಕೂಡ ನೋಡ್ಬೋದು ಸ್ನೇಹಿತರೆ.